ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೋದಿ ಸರ್ಕಾರ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ತಿಂಗಳಿಗೆ 3,000 ರೂಪಾಯಿಗಳನ್ನು ಹಾಕುತ್ತಾರೆಂಬ ವದಂತಿಯೊಂದು ಹರಡಿದ್ದೇ ತಡ. ಮಹಿಳಾ ಮನೆಗಳು ಅಂಚೆ ಕಚೇರಿಗೆ ಮುಗಿಬಿದ್ದಿದ್ದಾರೆ. 200 ರೂಪಾಯಿ ಕೊಟ್ಟು ಆ ಖಾತೆ ಮಾಡಿಸ್ಕೊಳ್ತಾ ಇದ್ದಾರೆ. ದಿಢೀರನೆ ಅಂಚೆ ಕಚೇರಿಗಳಿಗೆ ಬರುತ್ತಿರುವಂತಹ ಜನರಿಗೆ ಅಕೌಂಟ್ ಮಾಡಿಸಲು ಸಿಬ್ಬಂದಿ ಹೆಣಗಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವೆಲ್ಲ ಸುಳ್ಳು ಸುದ್ದಿ, ಆ ರೀತಿ ಯಾವುದೇ ಯೋಜನೆ ಇಲ್ಲ ಅಂತ ಸಮಜಾಯಿಸಿಕೊಟ್ಟರೂ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಅವರು ಇಲ್ಲ. ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂಚೆ ಕಚೇರಿಗಳಿಗೆ ಮಹಿಳೆಯರು ಮುಗಿಬೀಳುತ್ತಿದ್ದಾರೆ. ಕುಟುಂಬದಲ್ಲಿರುವ ಎಲ್ಲ ಮಹಿಳೆಯರ ಸಮೇತ ಆಗಮಿಸುತ್ತಿರುವಂತಹ ಮಹಿಳೆಯರು ಆಧಾರ್ ಕಾರ್ಡ್ ಮತ್ತು 200 ರೂಪಾಯಿ ಜೊತೆ ಪ್ರತಿಯೊಬ್ಬ ಹೆಸರಲ್ಲೂ ಅಕೌಂಟ್ಗಳನ್ನು ಮಾಡಿಸ್ತಾ ಇದ್ದಾರೆ. ವಿಪರ್ಯಾಸ ಅಂದರೆ ಇದು ಆನ್ಲೈನ್ ಬ್ಯಾಂಕಿಂಗ್ ಅಕೌಂಟು. ಆನ್ಲೈನ್ನಲ್ಲಿ ಮಾತ್ರ ವಹಿವಾಟು ಮಾಡಲು ಅವಕಾಶವಿದೆ. ಎಷ್ಟೋ ಮಹಿಳೆಯರಿಗೆ ಆನ್ಲೈನ್ ಬ್ಯಾಂಕಿಂಗ್ ಬಗ್ಗೆ ಅರಿವಿಲ್ಲ. ಆದರೂ ಸರ್ಕಾರದಿಂದ ಹಣ ಬರುತ್ತೆ ಎಂಬ ವದಂತಿ ನಂಬಿ 200 ರೂಪಾಯಿ ಕಟ್ಟಿ ಖಾತೆಗಳನ್ನು ಮಾಡಿಸ್ತಾ ಇದ್ದಾರೆ. ಸರ್ಕಾರದ ಯೋಜನೆಗಳ ಯಾವುದೇ ಹಣವನ್ನು ನೇರ ನಗದು ಮಾಡಲು ಅಂಚೆ ಕಚೇರಿಯಲ್ಲಿ ಮಾಡಿಸುವ ಖಾತೆಯನ್ನು ನೀಡಿದರೆ ಸಮಸ್ಯೆ ಇರಲ್ಲ. ಹೀಗಾಗಿ ಜನರು ಬೇರೆ ಬ್ಯಾಂಕುಗಳಲ್ಲಿ ಖಾತೆ ಇದ್ದರೂ ಅಂಚೆ ಕಚೇರಿಗಳಲ್ಲಿ ಅಕೌಂಟ್ ತೆರೀತಾ ಇದ್ದಾರೆ. ಕೇವಲ ಸರ್ಕಾರದ ಹಣದ ಆಸೆಗಾಗಿ ಮಾಡಿಸುತ್ತಿರುವಂತಹ ಈ ಖಾತೆಗಳಲ್ಲಿ ವ್ಯವಹಾರ ನಡೆಯುವುದು ಅನುಮಾನವೇ. ಆದರೆ ಅನಿವಾರ್ಯವಾಗಿ ಖಾತೆ ತೆರೆದುಕೊಡಲೇಬೇಕಾದ ಪರಿಸ್ಥಿತಿಯಲ್ಲಿ ಅಂಚೆ ಕಚೇರಿ ಸಿಬ್ಬಂದಿ ಇದ್ದಾರೆ. IPPB ಬ್ಯಾಂಕ್ ಅಕೌಂಟ್ ತೆರೆಯಲು ಸಾಕಷ್ಟು ಮಂದಿ ಅಂಚೆ ಕಚೇರಿಗೆ ಬರ್ತಾ ಇದ್ದಾರೆ. ಸರ್ಕಾರದ ಯೋಜನೆಗಳಿಂದ ಹಣ ಬರುತ್ತೆ ಎಂಬ ವದಂತಿ ನಂಬಿ ಬರ್ತಾ ಇದ್ದಾರೆ. ಆದರೆ ನಮಗೆ ಅಂತಹ ಯಾವುದೇ ಮಾಹಿತಿ ಇಲ್ಲ. ಖಾತೆಗಾಗಿ ಬೇಡಿಕೆ ಸಲ್ಲಿಸಿದವರಿಗೆ ಮಾತ್ರ ಖಾತೆ ಮಾಡಿಕೊಡುತ್ತಿದ್ದೇವೆ ಅಂತ ಹೇಳುತ್ತಿದ್ದಾರೆ ಪೋಸ್ಟ್ ಮಾಸ್ಟರ್. ಮೋದಿ ಸರ್ಕಾರದವರು ಪ್ರತಿ ತಿಂಗಳು 3,000 ಕೊಡ್ತಾರಂತೆ. ನಮ್ಮ ಬೀದಿಯಲ್ಲಿ ಈಗಾಗಲೇ ಸಾಕಷ್ಟು ಮಂದಿ ಪೋಸ್ಟ್ ಆಫೀಸ್ನಲ್ಲಿ ಖಾತೆ ಮಾಡಿಸಿದ್ದಾರೆ. ನಮ್ಮದೊಂದು ಖಾತೆ ಇರಲಿ ಅನ್ನುವ ಕಾರಣಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿದ್ರೆ ದೊಡ್ಡ ಕ್ಯೂನೇ ಇದೆ. ಖಾತೆ ಮಾಡಿಸಿದರೂ ಕಷ್ಟ, ಮಾಡಿಸದರೂ ಇದ್ರೂ ಕಷ್ಟ ಎನ್ನುವಂತಾಗಿದೆ ಅಂತ ಒಬ್ಬ ಗೃಹಿಣಿಯೊಬ್ಬರು ತಿಳಿಸಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.